ಉತ್ತರ ಕೊಡ್ತೀನಿ ನಾನು ನಿಮಗೆ. 3 ಎಕರೆ 16 ಗುಂಟೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ 14 ಕೋಟಿ 14 ಕೋಟಿ ಬರುತ್ತೆ. ಲ್ಯಾಂಡ್ ನೀವನ್ನ ಅಕ್ವೈರ್ ಮಾಡುವುದಾದ್ರೆ ರೈತರಿಗೆ ನೀವು ಕೊಡಬೇಕಾಗಿರೋ ಕಾಂಪೆನ್ಸೇಷನ್ 3 ಪಟ್ಟು ಅಂತ ಇದೆ. 3 ಪಟ್ಟು ಒಂದು 4 ಪಟ್ಟು ಅಂತ ಇದೆ. ಅದರ ಪ್ರಕಾರ ಅದ್ರ ವ್ಯಾಲ್ಯೂ ಮಾಡಿ ಹೇಳಿರ್ಬೋದು. ವಾಟ್ ಇಸ್ ರಾಂಗ್ ಇನ್ ದಟ್? ನಾವು ಹೇಳಿರೋದನ್ನ ಹಿನ್ನೆಲೆ ಬಿಟ್ಬಿಟ್ಟು ಬರೀ 60 ಕೋಟಿ ಎಂದ್ರು ಅಂತ ಅನ್ನುವಂಥದ್ದು ಅಷ್ಟೇ ಮಾತ್ರ ಬಿಂಬಿಸುವಂಥದ್ದು ಆಗ್ಬಿಟ್ರೆ ಹೆಂಗೆ? ಎಸ್, 3-4 ಪಟ್ಟು ನಮಗೆ ಕೊಡಬೇಕು ಅನ್ನುವಂಥದ್ದಿದೆ, ಕಾನೂನಲ್ಲಿದೆ ಸ್ವಾಮಿ. ಕಾನೂನು ಪ್ರಕಾರ ಎಷ್ಟು ಬರುತ್ತೆ ಅಷ್ಟು ಕೊಡಿ. ನಮ್ಮ ಲ್ಯಾಂಡ್ಗೆ ಮಾತ್ರ ಇಡಿ ಇಸ್ ಮೆನ್ಷನಿಂಗ್ ಓನ್ಲಿ 3,24,000. ಅವ್ರು ಕೊಟ್ಟಿರೋ ಲ್ಯಾಂಡ್ಗೆ ಪೋಸ್ಟ್ ಲೊಕ್ಯಾಲಿಟಿ ಅಂತ ಮೆನ್ಷನ್ ಮಾಡಿಬಿಟ್ಟು ನೀವು 56 ಕೋಟಿ ಅಂತ ನೀವೇ ವ್ಯಾಲ್ಯೂಯೇಷನ್ ಮಾಡ್ತೀರಿ. ಎಲ್ಲಿನ ವ್ಯಾಲ್ಯೂಯೇಷನ್? ಡೆಲ್ಲಿನಲ್ಲಿ ಇದೆಯಾ ಇದು? ಆನರಬಲ್ ಹೈಕೋರ್ಟ್ ಬಹಳ ನಮಗೆ ವಿ ಹ್ಯಾವ್ ಡ್ಯೂ ರೆಸ್ಪೆಕ್ಟ್. ಆನರಬಲ್ ಹೈಕೋರ್ಟ್ ಈಸ್ ಮೆನ್ಷನಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇವನೂರು ಬಡಾವಣೆ ಅಂಡ್ ವಿಜಯನಗರ ಫೋರ್ಟ್ ಈಸ್ 40 ಕಿಲೋಮೀಟರ್ಸ್ ಅಂತ ಮೆನ್ಷನ್ ಮಾಡುತ್ತೆ. ಇಂಟೆಲಿಜೆನ್ಸ್ನವ್ರು ನೀವು ಹೇಳ್ರಿ, ಅಲ್ಲಿ ದೇವನೂರು ಬಡಾವಣೆಗೂ ವಿಜಯನಗರ ಫೋರ್ಟ್ 40 ಕಿಲೋಮೀಟರ್ ಇದೆಯಾ? ವಿಜಯನಗರ ಫೋರ್ಟ್ ಸ್ಟೇಜು ಮೈಸೂರಲ್ಲೇ ಇರೋದು. ದೇವನಗರ ಬೀರೇಶ್ ಅವರೇ ನಗ್ತಾ ಇದ್ದೀರಾ? ದಯಮಾಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 40 ಕಿಲೋಮೀಟರ್ ಇದೆಯೇ? ಇದೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ನಾವು ಸುಮ್ಮನೆ ಇದ್ದೀವಿ. ಇರಲಿ. The searches also revealed that sites have been allotted in the name of binamis, dummy persons of influential persons and real estate businessmen. ಮಾಡಿ ಯಾರು ರಿಯಲ್ ಎಸ್ಟೇಟ್ ಯಾರು ಬಿನಾಮಿ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆ ಮಾಡಿ ಸ್ವಾಮಿ. ಒದ್ದೊಳಗಡೆ ಹಾಕಿ ಯಾವನೇ ಆಗಿರಲಿ, ವಿ ವಿಲ್ ವೆಲ್ಕಮ್. ಅದು ಬಿಟ್ಬಿಟ್ಟು ನೀವು ನಿಮ್ಮ ಉದ್ದೇಶ ಏನು? ವಾಟ್ ಈಸ್ ಯುವರ್ ಮೇನ್ ಇಂಟೆನ್ಷನ್? Searches conducted during the investigation further revealed that a large number of sites other than 14 sites allotted to Srimati B.M. Parvati have been illegally allotted by Mooda as compensation to real estate businessmen who in turn have sold their sites at huge profit and generated huge amount of unaccounted cash. The profit so generated has been laundered. ಇಲ್ಲಿ ಬರ್ತೀರಿ, PMLA ಅಂದರೆ ಮನಿ laundered and shown as derived out of legitimate sources. ಯಾರ್ದದು? 14 ಸೈಟಲ್ಲಿ ವ್ಯಾಪ್ತಿ ಬರ್ತಾವ? 14 ಸೈಟಿನಲ್ಲಿ ಲಾಂಡ್ರಿಂಗ್ ಆಗಿದೆಯಾ? ಆ ಸೈಟ್ ವಾಪಸ್ ಕೊಟ್ಟಿದ್ದೀವಲ್ಲ ನಾವು, ಬೇರೆಯವ್ರಿಗೆ ಮಾರಿರ್ಲಿಲ್ವಲ್ಲ ನಾವು. ಬೇರೆ ಸೈಟ್ಗಳು ಮಾಡಿದರೆ ಮಾಡಿ ಸ್ವಾಮಿ. ಅದು ಬಿಟ್ಬಿಟ್ಟು ಇಲ್ಲದೇ ಇರುವಂಥ ಆರೋಪಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಉದ್ದೇಶ ಇಷ್ಟೇನೆ. ಇಡಿಯವ್ರ ಉದ್ದೇಶ ನಂಬರ್ 1, 2, 3, 4, 5 ಲಿಸ್ಟ್ ಮಾಡಿದ್ದೀನಿ ನಾನು, ಅದು ಹೇಳ್ತೀನಿ. What is the intention of ED to give this press statement? First statement, ಮುಖ್ಯಮಂತ್ರಿಗಳ ಹೆಸರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಆಮೇಲೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಉದ್ದೇಶ ನಂಬರ್ 1. ಉದ್ದೇಶ ನಂಬರ್ 2, ವೆರಿ ಕ್ಲಿಯರ್. With the help of this press statement, they want to influence the court. Ongoing court ಏನು ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ, ಇದನ್ನ ಕೋರ್ಟ್ಗೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದಕ್ಕೆ 2ನೇ ಉದ್ದೇಶ. ಆಮೇಲೆ BJPಯವರ ಕರ್ಮಕಾಂಡ ಏನಿದೆ ಕರ್ನಾಟಕದಲ್ಲಿ, ಎಲ್ಲ ಇಲಾಖೆಗಳಲ್ಲಿ ಅವರು ಸರ್ಕಾರ ಇದ್ದಾಗ ಏನು ಹಗರಣಗಳನ್ನು ಮಾಡಿದ್ರು ಅದನ್ನು ನಾವು ಏನು ತನಿಖೆ ಮಾಡ್ತಾ ಇದ್ದೀವಿ, ಅದಕ್ಕೆ ಚೆಕ್ಮೇಟ್ ಮತ್ತು ಅವರ ಒಳಜಗಳ, ಬೀದಿ ಜಗಳ, ಆದಿ ಜಗಳನ ಮರೆಮಾಚುವಂಥದ್ದಕ್ಕೆ, ದಿಕ್ಕು ತಪ್ಪಿಸುವಂಥದ್ದಕ್ಕೆ ಇದು ಇಡಿಯ ಒಂದು ಉದ್ನಾರ. 4ನೇದು, ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಟ್ಟು, it's very clear, I am also making it very clear, they will definitely issue a notice issue ಮಾಡೋದು, ತನಿಖೆ ಕರೆಸೋದು. ಅರವಿಂದ್ ಕೇಜ್ರಿವಾಲ್ಗೆ ಮಾಡಿದ್ರೆ ಬೆಳಗಿನ ಸಾಯಂಕಾಲ ಕೂರಿಸ್ಕೊಳ್ಳುವಂಥ ವ್ಯವಸ್ಥೆ, ಹ್ಯಾರೆಸ್ ಮಾಡೋದು, ಅದೊಂದು ವಾರ 10 ದಿವಸ ಇಡೀ ದೇಶಾದ್ಯಂತ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ಪ್ರಮುಖವಾದಂಥ ಇಡಿಯ ಉನ್ನಾರ. 300 ಕೋಟಿ ಅಂತೀರಿ,
142 ಸೈಟು ಅಂತೀವಿ. ಇವೆಲ್ಲ ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ 300 ಕೋಟಿನೂ ಸಿದ್ದರಾಮಯ್ಯನವ್ರದ್ದೇ ಅಂತ, 142 ಸೈಟೂ ಸಿದ್ದರಾಮಯ್ಯನವ್ರದ್ದೇ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ನ್ಯಾಷನಲ್ ಚಾನಲ್ಗಳು ಮಾಡ್ತಾ ಇದ್ದಾವೆ. ನ್ಯಾಷನಲ್ ಚಾನಲ್ಗಳು ಮಾಡ್ತದೆ. 14 ಸೈಟ್ದು ಅವ್ರದ್ದು ಬಂದಿಲ್ಲ ಇಲ್ಲಿ ಇಂಥವರೆಗೂ. 14 ಸೈಟ್ಗಳು ಮೂಡ ವ್ಯಾಪ್ತಿನಲ್ಲಿರುವಂಥದ್ದನ್ನ ಮುಟ್ಕೊಳಕ್ಕಾಗಿಲ್ಲ. 168 ಸೈಟು ನಮಗಿರುವಂಥ ಮಾಹಿತಿ ಪ್ರಕಾರ ಇಂಥವ್ರಿಗೂ ಕನ್ಫಿಸ್ಕೇಟ್ ಮಾಡ್ಕೊಳ್ಳುವಂಥದ್ದಕ್ಕೆ ಪ್ರಕ್ರಿಯೆ ಶುರುವಾಗಿರೋದು. ಅದರಲ್ಲಿ 14 ಸೈಟ್ ಇಲ್ಲ. ದೇರ್ ಆರ್ ನೋ 16 sites, 14 sites.